ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಈ ಒಂದು ಹೋಪ್ ಚಾನಲ್ನ ಮೂಲಕ ಹೊಂದಿಸುವಂಥವನಾಗಿದ್ದೇನೆ. ಪ್ರಿಯರೇ, ಈ ಒಂದು ಸರಣಿಯಲ್ಲಿ ನಾವು ಕಲಿತಾ ಇದ್ದೇವೆ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆ. ಏನು ಈ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣೆ ಎಂಬುದಾಗಿ ನಮ್ಮ ನಿರ್ಜೀವ ಸ್ಥಿತಿಯಲ್ಲಿರುವಂಥ ಜೀವಿತವನ್ನು, ಆತ್ಮಿಕ ಜೀವಿತವನ್ನು ಯಾವ ರೀತಿ ನಾವು ಬಲಗೊಳಿಸ್ಕೊಳ್ಬೇಕು. ನಾವು ಇದುವರೆಗೂ ಕಲ್ತಿದ್ದೇವೆ ದೇವರ ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ ಆತ್ಮೀಯತೆ, ಐಕ್ಯತೆ, ನಂಬಿಕೆ, ವಿಧೇಯತೆ ಹಾಗೂ ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ಅವಕಾಶವನ್ನು ಕೊಡುವುದರ ಮೂಲಕ ನಾವೇನು ಮಾಡ್ಬೋದು, ನಮ್ಮ ಜೀವಿತಗಳಲ್ಲಿ ನಾವು ಸುಧಾರಣೆಯನ್ನು ತಂದುಕೊಳ್ಬೋದು. ಹಾಗೂ ಇವತ್ತಿನ ಒಂದು ವಿಶೇಷ ವಾಕ್ಯ ನಮ್ಮ ಕುಟುಂಬದ ಜೀವಿತಗಳಲ್ಲಿ ಹೇಗೆ ನಾವು ಸುಧಾರಣೆ ಹೊಂದಲು ಸಾಧ್ಯ. ಈ ಒಂದು ವಿಷಯದ ಬಗ್ಗೆ ನಾವು ಕಲಿಯುವಾಗ ಒಂದು ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯೇ, ಮಹೋನ್ನತನೇ, ನಿನಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ಪ್ರಿಯ ವೀಕ್ಷಕರೊಟ್ಟಿಗೆ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನೀನು ಈ ವಾಕ್ಯಗಳ ಸಂಗಡ ಮಾತನಾಡ್ರಿ. ಈ ವಾಕ್ಯಗಳು ನಮಗೆ, ನಮ್ಮ ಕುಟುಂಬ ಜೀವಿತಕ್ಕೆ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ಕೊಡಲಿ. ಹೌದು, ನಿನ್ನ ವಾಕ್ಯಗಳ ಮೂಲಕ ನಮ್ಮ ಕುಟುಂಬಗಳನ್ನು ನಾವು ದೃಢಪಡಿಸಿಕೊಂಡು ಆತ್ಮೀಯತೆಯಲ್ಲಿ, ಆತ್ಮೀಕ ಜೀವಿತದಲ್ಲಿ ನಾವು ಜೀವನವನ್ನು ಪಡೆದು ನಿನ್ನ ಬರುವಿಕೆಗೆ ನಮ್ಮನ್ನು ಸಿದ್ಧರನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡು. ಕರ್ತನೆ, ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡು, ಬಲಪಡಿಸೆಂಬುದಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಈ ಒಂದು ಸಂದೇಶದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಕೌಟುಂಬಿಕ ಜೀವಿತದಲ್ಲಿ ಹೇಗೆ ನಾವು ಪುನರುಜ್ಜೀವನವನ್ನು ಪಡೆಯಬಹುದು. ಹೌದು ಪ್ರಿಯರೇ, ದೇವರ ಮಕ್ಕಳಾಗಿ ಇವತ್ತು ನಮಗೆ ಈ ಕುಟುಂಬದ ಜೀವಿತ ಬಹಳ ಮುಖ್ಯ. ನಾವು ಕುಟುಂಬದಲ್ಲಿ ಯಾವ ಗುಣಗಳನ್ನು ನಾವು ರೂಢಿಸ್ಕೊಂಡು ಕ್ರೈಸ್ತಿಯ ಮಕ್ಕಳಾಗಿ ನಾವು ನಡ್ಕೊಳ್ಬೇಕು. ನಮ್ಮ ಕುಟುಂಬಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ, ಅನೇಕ ವಿಧವಾದ ಬಿರುಕುಗಳು, ಅನೇಕ ವಿಧವಾದಂಥ ಜಗಳ, ಭಿನ್ನಾಭಿಪ್ರಾಯಗಳು ಏನಾಗುತ್ತೆ, ನಮ್ಮ ಕುಟುಂಬದಲ್ಲಿ ಆತ್ಮೀಕತೆಯ ಬೆಳವಣಿಗೆಗೆ ಅದು ಅಡ್ಡಿಯನ್ನು ಉಂಟು ಮಾಡುತ್ತೆ. ನಾವು ಸತ್ಯವೇದ ಪ್ರಥಮ ಕುಟುಂಬ ಆದಾಮ ಹವ್ವರ ಒಂದು ಕುಟುಂಬವನ್ನು ನಾವು ನೋಡ್ತೇವೆ. ದೇವರು ಆ ಒಂದು ಕುಟುಂಬವನ್ನು ವಿವಾಹದ ಮೂಲಕ ಆಶೀರ್ವದಿಸಿ ಅವರನ್ನು ಏದೇನ್ ತೋಟದಲ್ಲಿಟ್ಟಾಗ ಭಾಳ ಒಳ್ಳೆಯ ಪ್ರೀತಿಯಿಂದ, ಭಕ್ತಿಯಿಂದ, ಪರಿಶುದ್ಧತೆಯಿಂದ ಆ ಕುಟುಂಬ ಸಾಗ್ತಾ ಇತ್ತು. ಅಂಥ ಸಮಯದಲ್ಲಿ ಸೈತಾನನು ಆ ಕುಟುಂಬದೊಳಗಡೆ ಪ್ರವೇಶವನ್ನು ಮಾಡ್ತಾನೆ. ಯೇಸುಸ್ವಾಮಿಯ ಮಾರ್ಗದಲ್ಲಿ, ಯೇಸುಸ್ವಾಮಿಯ ವಾಕ್ಯದಲ್ಲಿ ನಡಿಬೇಕಾದಂಥ ಕುಟುಂಬ ಸೈತಾನನಿಂದ ಹಾದಿ ತಪ್ಪಲಿಕ್ಕೆ ಪ್ರಾರಂಭಿಸ್ತದೆ. ಈ ಒಂದು ಘಟನೆ ನಡೆಯುವಾಗ ಆ ಒಂದು ಕುಟುಂಬದಲ್ಲಿ ಪ್ರಿಯರೇ ಪಾಪಕ್ಕೆ ಪ್ರವೇಶವನ್ನು ಅವರು ಕಲ್ಪಿಸಿಕೊಡ್ತಾರೆ. ಯಾವಾಗ ಆ ಕುಟುಂಬದ ಒಳಗಡೆ ಪಾಪ ಬಂತು, ಆ ಕುಟುಂಬ ಒಡೆಯಲ್ಪಡ್ತು. ತಮಗೆ ದೇವರು ಕೊಟ್ಟಿದ್ದಂಥ ಆಶೀರ್ವಾದ, ಆ ಏದೇನ್ ತೋಟದ ಅನುಕೂಲಗಳು ಇವೆಲ್ಲವನ್ನು ಅವರು ಕಳ್ಕೊಳ್ತಾರೆ. ಆ ಏದೇನಿಂದ ಹೊರಗಡೆ ಬೀಳಬೇಕಂತ ಪರಿಸ್ಥಿತಿ ಬರುತ್ತೆ. ನಂತರ ಆ ಶಾಪ ಅವರ ಮೇಲೆ ಬರುವಂಥದ್ದು ನೋಡ್ತೇವೆ. ಆ ಶಾಪದ ಪರಿಣಾಮಗಳು ಅವ್ರ ಮೇಲೆ ಅನೇಕ ವಿಧವಾದಂಥ ರೋಗಗಳು, ಕಾಯಿಲೆಗಳು, ದುಃಖ, ಮಾನಸಿಕವಾಗಿ, ಶಾರೀರಿಕವಾಗಿ ಹಾಗೂ ಆತ್ಮಿಕವಾಗಿ ಅವರು ಬಲವನ್ನು ಕಳ್ಕೊಳ್ತಾರೆ, ಕುಗ್ಗು ಹೋಗ್ತಾರೆ. ಇವತ್ತು ನಮ್ಮ ಜೀವಿತಗಳಲ್ಲೂ ಸಹ ಯಾಕೆ ಕುಟುಂಬ ತುಂಬ ಪ್ರಾಮುಖ್ಯ ಎಂಬುದಾಗಿ ನೋಡುವಾಗ ನಾವು ಮಾನಸಿಕವಾಗಿ, ಶಾರೀರಿಕವಾಗಿ ಮತ್ತು ಆತ್ಮಿಕವಾಗಿ ದೇವರ ಬಲವನ್ನು ಹೊಂದೋದು ಬಹಳಷ್ಟು ಮುಖ್ಯ ಆಗುತ್ತೆ ಪ್ರಿಯ. ಸತ್ಯವೇದದಲ್ಲಿ ಒಂದು ಒಳ್ಳೆಯ ಹಾಗೂ ಚಿರಪರಿಚಿತವಾದಂಥ ಒಂದು ವಾಕ್ಯ ಭಾಗವನ್ನು ಈ ದಿವಸ ನಾವು ಧ್ಯಾನ ಮಾಡೋಣ. ನಮ್ಮ ಸತ್ಯವೇದದಲ್ಲಿ ಯೆಹೋಶುವನು ಬರೆದಂಥ ಪುಸ್ತಕ 24ನೇ ಅಧ್ಯಾಯ 14 ಮತ್ತು 15ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ, ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದು ಹಾಕಿರಿ, ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಇಲ್ಲಿ ಭಕ್ತನಾದಂಥ ಯೆಹೋಶುವ
ಮೋಶೆಯ ಕಾಲವಾದ ನಂತರ ದೇವರು ಒಂದು ದೊಡ್ಡ ಜವಾಬ್ದಾರಿಯನ್ನು ಯೆಹೋಶುವನ ಹೆಗಲಿಗೆ ಕೊಡ್ತಾರೆ. ಎಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಯೆಹೋಶುವ ಎರಡನೆಯ ಮೋಶೆ ಆಗಿ ಇಸ್ರೇಲರನ್ನು ಆ ಕಾನಾನ್ ದೇಶಕ್ಕೆ, ಆ ವಾಗ್ದಾನ ದೇಶಕ್ಕೆ ನಡೆಸ್ಕೊಂಡು ಬರುವಂಥ ದೊಡ್ಡ ಜವಾಬ್ದಾರಿ ಪ್ರಿಯರೇ. ಸುಮಾರು 20-25 ಲಕ್ಷ ಜನರನ್ನು ನಡೆಸಬೇಕು, ಅವರನ್ನು ಪರಿಪಾಲಿಸಬೇಕು ಎಂಬುದಾಗಿ ಹೇಳುವಾಗ ಅದು ಸುಲಭವಾದ ಕೆಲಸ ಆಗಿರಲಿಲ್ಲ. ಯೆಹೋಶುವನ ಮುಂದೆ ಬಹಳ ದೊಡ್ಡ ಸವಾಲಿತ್ತು. ಆ ಕಾನಾನ್ ದೇಶದ ಗಡಿ ಭಾಗದವರೆಗೆ ಮೋಶೆಯ ನಾಯಕತ್ವದಲ್ಲಿ ಬಂದಂಥ ಜನರು ಮೋಶೆಯ ಕಾಲವಾದ ನಂತರ, ಆತನ ಮರಣವಾದ ನಂತರ ಯೆಹೋಶುವನ ಒಂದು ನಾಯಕತ್ವದಲ್ಲಿ ಮುಂದೆ ಸಾಗಬೇಕಾಗಿದೆ. ಯೆಹೋಶುವನು ಸಹ ತನ್ನಲ್ಲಿ ಬಹಳ ಶ್ರೇಷ್ಠವಾದಂಥ ನಂಬಿಕೆ, ತಾಳ್ಮೆ, ಆ ಜನರನ್ನು ಪರಿಪಾಲಿಸಲಿಕ್ಕೆ ಬೇಕಾದಂಥ ನಾಯಕತ್ವದ ಗುಣಗಳನ್ನು ಆತನು ಇಟ್ಟುಕೊಂಡು ಆ ಜನರ ಒಂದು ಗುಂಪನ್ನು, ಆ ಜನರ ಒಂದು ಸಮೂಹವನ್ನು ಆತನು ಮುಂದೆ ನಡೆಸಬೇಕಾದಾಗ ನಿಜವಾಗಿಯೂ ಅದು ಒಂದು ದೊಡ್ಡ ಸವಾಲಿನ ಪರಿಸ್ಥಿತಿ. ಯಾವಾಗ ಒಬ್ಬ ವ್ಯಕ್ತಿ ನಾಯಕನಾಗಿ ಒಂದು ಸಭೆಯನ್ನು, ಒಂದು ಸಮಾಜವನ್ನು, ಒಂದು ಪರಿವಾರವನ್ನು ಪರಿಪಾಲಿಸಲಿಕ್ಕೆ ಆತನು ಶಕ್ತನಾಗ್ತಾನೆ ಅಂತ ಹೇಳಿದರೆ, ಮೊದಲನೇದಾಗಿ ತನ್ನ ಕುಟುಂಬವನ್ನು ಪರಿಪಾಲಿಸುವಂಥ ವ್ಯಕ್ತಿ ಮಾತ್ರ ಆ ಕೆಲಸವನ್ನು ಮಾಡಲಿಕ್ಕೆ ಶಕ್ತನಾಗ್ತಾನೆ ಪ್ರಿಯರೇ. ನಾವಿಲ್ಲಿ ಈ ಯೆಹೋಶುವನ ಈ ವಾಕ್ಯವನ್ನು ನಾವು ನೋಡುವಾಗ ನಮಗೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ನಿಜವಾಗಿಯೂ ಯೆಹೋಶುವನು ತನ್ನ ಕುಟುಂಬವನ್ನು ಪರಿಪಾಲಿಸುವ ಶಕ್ತಿಯನ್ನು ಆತ ಹೊಂದಿದ್ದ. ಆ ಕಾರಣದಿಂದಲೇ ಯೆಹೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ, ನೀವು ಇವತ್ತು ಯಾರನ್ನು ಸೇವಿಸಬೇಕೆಂಬುದೀರಿ ನೀವು ಆರಿಸ್ಕೊಳ್ರಿ. ಇವತ್ತು ಯಾವ ವ್ಯಕ್ತಿ ತನ್ನನ್ನು, ತನ್ನ ಕುಟುಂಬವನ್ನು ದೇವರಲ್ಲಿ ನಡೆಸುವಂಥ, ದೇವರಲ್ಲಿ ಕಟ್ಟುವಂಥ, ದೇವರಿಗೆ ಅಧೀನ ಮಾಡುವಂಥ ಕಾರ್ಯವನ್ನು ಮಾಡ್ತಾನೆ, ಅಂಥ ವ್ಯಕ್ತಿ ಒಬ್ಬ ಉನ್ನತ ಉತ್ತಮ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. ಈ ಯೆಹೋಶುವನ ಈ ವಾಕ್ಯ ಭಾಳ ವಿಶೇಷವಾಗಿದೆ. ಸಾಕಷ್ಟು ಬಾರಿ ಇದನ್ನು ನಾವು ಓದ್ತೀವಿ, ಆದರೆ ಇದರಲ್ಲಿರುವಂಥ ಒಂದು ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತೀವಿ, ವಿಫಲರಾಗ್ತೀವಿ. ಏನು ಅಂತ ಮಹತ್ವ? ಇವತ್ತು ದೇವರ ಮಕ್ಕಳಾಗಿ ನಾವು ಸುಧಾರಣೆಯನ್ನು ಹೊಂದಬೇಕಾದ್ರೆ, ದೇವರ ಮಕ್ಕಳಾಗಿ ನಾವು ಒಂದು ಪುನರುಜ್ಜೀವನವನ್ನು ಪಡೆಯಬೇಕಾದ್ರೆ, ದೇವರ ಮಕ್ಕಳಾಗಿ ನಾವು ದೇವರಲ್ಲಿ ಒಂದು ಯಶಸ್ವಿಯ ಕ್ರೈಸ್ತಿಯ ಜೀವಿತವನ್ನು ನಾವು ನಡೆಸಬೇಕಾದಾಗ ನಾವು ಮಾತ್ರ ಸಾಕಾಗುವುದಿಲ್ಲ, ನಮ್ಮ ಕುಟುಂಬವೂ ಸಹ ಒಂದು ಜೋಡಣೆಯಾಗಿ ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟು ದೇವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದು ಭಾಳ ಮುಖ್ಯ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ನಿಜವಾಗಿಯೂ ಕುಟುಂಬ ಜೀವನ ಅಷ್ಟು ಮುಖ್ಯವೇ? ಇವತ್ತು ಕುಟುಂಬಗಳಲ್ಲಿ ಏನಾಗ್ತಾ ಇದೆ? ದೇವರ ನಂಬಿಕೆ ಕಡಿಮೆ ಆಗ್ತಾ ಇದೆ, ದೇವರ ನಂಬಿಕೆ ಕುಗ್ಗೋಗ್ತಾ ಇದೆ, ಆತ್ಮೀಯತೆ ನಾಶವಾಗ್ತಾ ಇದೆ. ಕುಟುಂಬಗಳಲ್ಲಿ ಒಂದು ದೇವರ ಮಾರ್ಗದರ್ಶನ ಇಲ್ಲದಂಥ ಜೀವಿತ. ತಂದೆ ಒಂದು ಕಡೆ ಆದರೆ ತಾಯಿ ಒಂದು ಕಡೆ, ತಂದೆ ತಾಯಿಗಳು ಒಂದು ಕಡೆ ಆದರೆ ಮಕ್ಕಳು ಒಂದು ಕಡೆ, ಮಕ್ಕಳ ಜೀವನ ಒಂದು ಕಡೆ ಆದರೆ ಹಿರಿಯರು ಒಂದು ಕಡೆ. ಸೊ ಕ್ರೈಸ್ತಿಯ ಕುಟುಂಬಗಳು ತಮ್ಮ ಮೌಲ್ಯವನ್ನು ಕಳ್ಕೊಳ್ತಾ ಇದೆ, ನಾಶವಾಗ್ತಾ ಇದೆ, ದೇವರ ಭಯಭಕ್ತಿಯನ್ನು ಕಳ್ಕೊಳ್ತಾ ಇದೆ. ಆದರೆ ಇಲ್ಲಿ ಯೆಹೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಯಾಕೆ ಇದು ಭಾಳ ಪ್ರಾಮುಖ್ಯ ಎಂಬುದಾಗಿ ನಾನು ಹೇಳ್ತೀನಿ ಅಂತ ಹೇಳಿದರೆ, ಈ ಯೆಹೋಶುವನಲ್ಲಿ ಕೆಲವೊಂದು ಹವ್ಯಾಸಗಳಿತ್ತು ಪ್ರಿಯರೇ. ಎಂಥ ಹವ್ಯಾಸಗಳು? ಯೆಹೋಶುವ ಭಾಳ ಧೈರ್ಯದಿಂದ ಈ ಒಂದು ವಾಕ್ಯ ಭಾಗವನ್ನು, ಈ ಹೇಳಿಕೆಯನ್ನು ಆತ ಕೊಡ್ತಾನೆ ಅಂತ ಹೇಳಿದರೆ, ಆತನ ಜೀವನದಲ್ಲಿ ಆತನು ಪಾಲಿಸಿದಂಥ, ಆತನು ನಡ್ಕೊಂಡು ಬಂದಂಥ ರೀತಿಯನ್ನು ನಾವು ಗಮನಿಸುವಾಗ ಭಾಳ ವಿಶೇಷವಾದಂಥ ಆದರ್ಶಮಯವಾದಂಥ ಒಂದು ಜೀವನ ಯೆಹೋಶುವಂದಾಗಿತ್ತು. ನಾವು ನಮ್ಮ ವಾಕ್ಯ ಭಾಗದಲ್ಲಿ ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬವನು, ಯೌವನಸ್ಥನಾದ ಯೆಹೋಶುವನು, ಅವನ ಶಿಷ್ಯನು ಆ ಡೇರೆಯಲ್ಲಿಯೇ ಇದ್ದನು, ಅದರ ಬಳಿಯಿಂದ ಅವನು ಹೋಗಲೇ ಇಲ್ಲ. ಇಲ್ಲಿ ಯೆಹೋಶುವನ ಒಂದು ಹವ್ಯಾಸ, ಆದರ್ಶಮಯವಾದಂಥ ಹವ್ಯಾಸ ಏನಂತ ನಾವು ನೋಡೋದಾದರೆ, ಮೋಶೆಯ ಶಿಷ್ಯನಾದಂಥ ಯೆಹೋಶುವ ಯೌವನ ಪ್ರಾಯದಲ್ಲಿರುವಾಗ ಆ ಐಗುಪ್ತ ದೇಶದಿಂದ ಅವರು ಹೊರಟು ಬಂದು ಕಾನಾನಿನ ಪ್ರಯಾಣದಲ್ಲಿ ಅಡವಿಗಳಲ್ಲಿ ಅವರು ಸಂಚರಿಸುವಾಗ ಯಾವಾಗಲೂ ಈ ದೇವದರ್ಶನ ಗುಡಾರಗಳಲ್ಲಿ ಮೋಶೆ ಏನು ಮಾಡ್ತಾ ಇದ್ದ? ದೇವರ ಜೊತೆಯಲ್ಲಿ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದ, ದೇವರಿಂದ ದರ್ಶನಗಳನ್ನ ಪಡಿತಾ ಇದ್ದ, ದೇವರಿಂದ ಮಾರ್ಗದರ್ಶನವನ್ನು ಹೊಂದ್ತಾ ಇದ್ದ, ದೇವರಿಂದ ಇಸ್ರೇಲರನ್ನು ಹೇಗೆ ನಡೆಸಬೇಕನ್ನುವಂಥ ಒಂದು ಗೈಡೆನ್ಸ್ ಅವನಿಗೆ ಸಿಗ್ತಾ ಇತ್ತು. ಇಂಥ ಸಮಯದಲ್ಲಿ ಈ ಜೊತೆಯಲ್ಲೇ ಇದ್ದಂಥ
ಯೌವನಸ್ಥನಾದ ಯೆಹೋಶುವ ಯಾವಾಗಲೂ ಆ ದೇವ ದರ್ಶನದ ಗುಡಾರದಲ್ಲಿಯೇ ಅವನು ಸಮಯವನ್ನು ಕಳೀತಾ ಇದ್ದ. ಇವತ್ತು ಅನೇಕ ಬಾರಿ ಯೌವನಸ್ಥರಿಗೆ ದೇವರ ಆಲಯ, ದೇವರ ಸನ್ನಿಧಿ, ದೇವರ ಪ್ರಸನ್ನತೆ, ದೇವರ ಒಂದು ಸಮ್ಮುಖದಲ್ಲಿ ಇರುವಂಥದ್ದು ಭಾಳ ಕಷ್ಟ ಅನಿಸುತ್ತೆ. ಅದೇ ಯೌವನಸ್ಥರು ಲೋಕದ ವಿಷಯಗಳಲ್ಲಿ, ಮೊಬೈಲ್ಗಳಲ್ಲಿ, ಟಿ ವಿಗಳಲ್ಲಿ, ಸಿನಿಮಾಗಳಲ್ಲಿ ಸಮಯವನ್ನು ಕಳೀರಿ ಅಂತ ಹೇಳಿದರೆ ಸಾಕಷ್ಟು ಸಮಯವನ್ನು ವ್ಯರ್ಥವಾಗಿ ನಾವು ಕಳೀತೇವೆ. ಆದರೆ ದೇವರ ಸಮ್ಮುಖದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯ ಓದೋದರಲ್ಲಿ, ದೇವರ ವಾಕ್ಯಗಳನ್ನು ಆಲಿಸೋದರಲ್ಲಿ, ಇನ್ನೊಬ್ಬರನ್ನು ಸತ್ಯಕ್ಕೆ, ದೇವರ ಮಾರ್ಗಕ್ಕೆ ನಡೆಸೋದರಲ್ಲಿ ಆಸಕ್ತಿ ಇಲ್ಲ ಪ್ರಿಯರೇ. ಇವತ್ತು ಈ ಯೆಹೋಶುವನಿಗೂ ಇಂದಿನ ಒಂದು ಕುಟುಂಬಗಳಿಗೂ ಇರುವಂಥ ವ್ಯತ್ಯಾಸ ನಮಗೆ ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇವತ್ತು ದೇವರ ಮಕ್ಕಳಾಗಿ ನಾವು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೇವರಲ್ಲಿ ಕಟ್ಟಬೇಕಂದ್ರೆ ಯೆಹೋಶುವನಲ್ಲಿ ಬಂದಂಥ ಈ ಒಳ್ಳೆಯ ಹವ್ಯಾಸ ನಮ್ಮ ಜೀವಿತಗಳಲ್ಲಿ ಭಾಳ ಮುಖ್ಯ. ದೇವರ ಸನ್ನಿಧಿಯಲ್ಲಿ ಅವನು ಸಮಯ ಕಳೀತಾ ಇದ್ದಾನೆ. ಆ ಮೋಶೆ ಗುಡಾರವನ್ನು ಬಿಟ್ಟು ಹೋದರೂ ಸಹ ಯೆಹೋಶುವ ಹೋಗ್ತಾ ಇಲ್ಲ. ಆತನ ಗುಡಾರದಲ್ಲೇ ಇದ್ದುಕೊಂಡು, ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ದೇವರಿಗೋಸ್ಕರ ಆತನೇನು ಮಾಡ್ತಾನೆ? ಪ್ರಾರ್ಥನೆ ಮಾಡುವಂಥದ್ದು, ಗುಡಾರದ ಸೇವೆಗಳನ್ನ ಮಾಡ್ತಕ್ಕಂಥದ್ದು, ಈ ಕೆಲಸಗಳನ್ನ ಯೆಹೋಶುವ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಇಂಥ ಒಂದು ದೇವರ ಒಂದು ಸಮ್ಮುಖದಲ್ಲಿ ಇರುವಂಥ, ದೇವರ ಕಾರ್ಯವನ್ನು ಸಾಧಿಸುವಂಥ ಯೌವನಸ್ಥರಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿ ಕೊಡುವಂಥ ಮನಸ್ಥಿತಿಗಳು ನಮ್ಮಲ್ಲಿ ಇದೆಯಾ? ಅನೇಕ ಬಾರಿ ನಾವು ನಮ್ಮ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳೋಣ. ದೇವರಿಗೆ ಇಷ್ಟವಿಲ್ಲದಂಥ, ದೇವರಿಗೆ ದೂರವಾಗಿ ಜೀವಿಸುವಂಥ ಒಂದು ಪರಿಸ್ಥಿತಿಗಳೇ ನಮ್ಮಲ್ಲಿ ಕಾಣ್ತಾ ಇದೆ ಹೊರತು ದೇವರ ಒಂದು ಬಳಿಯಲ್ಲಿ ಇರುವಂಥ ಒಂದು ವಾತಾವರಣ ನಮ್ಮಲ್ಲಿಲ್ಲ ಪ್ರಿಯರೇ. ಇಂಥ ಒಂದು ಹವ್ಯಾಸವನ್ನು ಯೆಹೋಶುವ ಹೊಂದಿದ್ದ ಕಾರಣ ಅವನೇನು ಮಾಡ್ತಾನೆ? ತನ್ನ ಕುಟುಂಬವನ್ನು ಸಹ ದೇವರಲ್ಲಿ ಭದ್ರಪಡಿಸ್ತಾನೆ. ಅನ್ಯ ದೇವತೆಗಳನ್ನ ಮೊರೆ ಹೋಗುವಂಥದ್ದು ಇಸ್ರಾಯೇಲರ ಒಂದು ಚರಿತ್ರೆಯಲ್ಲಿ ನೋಡ್ತೇವೆ. ಸಾಕಷ್ಟು ಬಾರಿ ದೇವರ ಅದ್ಭುತಗಳನ್ನ ಕಣ್ಣಾರೆ ಕಾಣ್ತಾ ಇದ್ದಾರೆ. ದೇವರು ನಡೆಸುವ ರೀತಿಯನ್ನು ಅವ್ರು ನೋಡ್ತಾ ಇದ್ದಾರೆ. ದೇವರು ಬೆಳಿಗ್ಗೆ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಅವರ ಜೊತೆಯಲ್ಲಿ ಹೋಗುವಂಥ ಒಂದು ಅದ್ಭುತ, ಆ ಬಂಡೆಯಿಂದ ಅವರಿಗೆ ನೀರು ಸಿಗುವಂಥ ಒಂದು ಅದ್ಭುತ, ಪರಲೋಕದಿಂದ ಮನ್ನಾ ಅನ್ನುವಂಥ ಆಹಾರವನ್ನು ಅವರು ಪ್ರತಿನಿತ್ಯ ಸೇವಿಸುವಂಥದ್ದು, ಇದೆಲ್ಲವನ್ನು ಅವರು ನೋಡಿದಾಗಿಯೂ ಸಹ ಈ ಇಸ್ರೇಲ್ರು ಏನು ಮಾಡ್ತಾ ಇದ್ದಾರೆ? ಅನೇಕ ಸಂದರ್ಭಗಳಲ್ಲಿ ವಿಗ್ರಹಾರಾಧನೆ ಮೊರೆ ಹೋಗ್ತಾರೆ, ಅನ್ಯ ದೇವತೆಗಳನ್ನ ಆರಾಧಿಸ್ತಾರೆ, ಅನ್ಯ ಜನಾಂಗಗಳ ಒಂದು ಹೆಂಗಸರನ್ನ, ಗಂಡಸರನ್ನ ಮದುವೆ ಮಾಡ್ಕೊಳ್ತಾರೆ. ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನ ಇವರು ಮಾಡ್ತಾ ಇದ್ದಾರೆ. ಆದರೆ ಯೆಹೋಶುವನು ಏನು ಮಾಡ್ತಾ ಇದ್ದಾನೆ? ದೇವರ ಗುಡಾರದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಅವನು ಸಮಯ ಕಳೀತಾ ಇದ್ದಾನೆ. ಇವತ್ತು ನಮ್ಮ ಜೀವಿತಕ್ಕೆ ಇದೆಷ್ಟು ಮುಖ್ಯ ಅಲ್ವಾ? ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಲೋಕದ ಒಂದು ಆಕರ್ಷಣೆಗಳ ಮಧ್ಯದಲ್ಲಿ ನಾವಿದ್ದೇವೆ, ಲೋಕದ ಪ್ರೇರಣೆಗಳು ನಮ್ಮನ್ನು ಒತ್ತಾಯಪಡಿಸ್ತಾ ಇದೆ, ನಮ್ಮನ್ನು ಸೆಳೀತಾ ಇದೆ. ಅವರ ಸಂಪ್ರದಾಯಗಳು, ಅವರ ಸಂಸ್ಕೃತಿಗಳು, ಅವರ ಒಂದು ವಾಡಿಕೆಗಳು, ಅವರ ಪದ್ಧತಿಗಳು, ಅವರ ಆಚರಣೆಗಳು, ಲೋಕದ ಆಚರಣೆಗಳು ಇವತ್ತು ನಮ್ಮೊಳಗಡೆ, ನಮ್ಮ ಕುಟುಂಬದೊಳಗಡೆ, ನಮ್ಮ ಸಭೆ ಒಳಗಡೆ ಬರಲಿಕ್ಕೆ ನಾವು ಸುಲಭವಾಗಿ ಅವಕಾಶ ಕೊಡ್ತಾ ಇದ್ದೀವಿ. ಆದರೆ ದೇವರ ವಿಷಯಗಳಲ್ಲಿ ನಿರಾಸಕ್ತಿಯನ್ನು ಹೊಂದಿದ್ದೇವೆ. ಇದು ಬಹಳ ಅಪಾಯ ಪ್ರಿಯರೇ. ನಮ್ಮ ಆತ್ಮೀಕತೆಗೆ ಇದು ಅಪಾಯ, ನಮ್ಮ ಉಜ್ಜೀವನದ ಜೀವಿತಕ್ಕೆ ಇದು ಅಪಾಯ. ನಿತ್ಯ ಜೀವಕ್ಕೆ ಹೋಗುವಂಥ, ಪ್ರಯಾಣ ಮಾಡುವಂಥ ಈ ಕ್ರೈಸ್ತಿಯ ಜೀವಿತ ಈ ರೀತಿ ಆದಾಗ ಅದು ಅಪಾಯಕ್ಕೆ ಸಿಲುಕುತ್ತೆ. ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು. ಯೆಹೋಶುವನಂತೆ ನಾವೇನು ಮಾಡಬೇಕು? ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೇವರಲ್ಲಿ ಕಟ್ಕೊಳ್ಬೇಕು, ದೇವರಲ್ಲಿ ನಡೆಸ್ಬೇಕು, ಲೋಕಕ್ಕೆ ದೂರವಾಗಿ ಜೀವಿಸ್ಬೇಕು, ಪ್ರತ್ಯೇಕವಾದಂಥ ಜೀವನವನ್ನು ನಾವು ನಡೆಸ್ಬೇಕು. ಲೋಕದ ಕಾರ್ಯಗಳಿಗೆ ನಮ್ಮೊಳಗಡೆ ಅವಕಾಶ ಕೊಡದೆ ನಾವು ದೇವರಿಗೋಸ್ಕರ ಜೀವಿಸುವಂಥ ಕೆಲಸ ಮಾಡಬೇಕು. ಒಂದು ಕುಟುಂಬ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರಿಗೋಸ್ಕರ ಜೀವಿಸುವಂಥ ಒಂದು ನಿರ್ಧಾರವನ್ನು ಅವರು ಮಾಡದೇ ಇದ್ದಾಗ, ಲೋಕದ ಒಂದು ಪ್ರೇರಣೆ ಅವರ ಮನಸ್ಸುಗಳಲ್ಲಿ ಕಾರ್ಯ ಮಾಡುವಾಗ ಆ ಕುಟುಂಬ ಏನಾಯಿತು? ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 1-3 ವಚನಗಳನ್ನು ಓದೋಣ. ಇಲ್ಲಿ ಲೋಟನ ಒಂದು ಕುಟುಂಬದ ಬಗ್ಗೆ ನಾವು ಕಲಿತೇವೆ ಪ್ರಿಯರೇ. ಅಬ್ರಹಾಮನ ಒಂದು ಸಂಬಂಧಿಯಾದಂಥ ಲೋಟ, ಆ ಅಬ್ರಹಾಮನ ಜೊತೆಯಲ್ಲಿ ಹೊರಟು ಬಂದಂಥ ಲೋಟ ಏನು ಮಾಡ್ತಾನೆ? ಜನಸಿಸ್ ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನು ತೊಳ್ಕೊಳ್ಳಿರಿ, ಬೆಳಿಗ್ಗೆ ನಿಮ್ಮ ಮಾರ್ಗ ಹಿಡ್ಕೊಂಡು ಹೋಗಬಹುದು ಅಂದನು.
ಅವರು ಹಾಗಲ್ಲ, ಬೀದಿಯಲ್ಲಿಯೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವನವರನ್ನು ಬಹಳವಾಗಿ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಉಳಿಯಿಲ್ಲದ ರೊಟ್ಟಿಗಳನ್ನು ಸಿಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ಈ ಲೋಟ ಸೊದೋಮ್ ಗೋಮರ್ ಅನ್ನುವಂಥ ಒಂದು ಊರಲ್ಲಿ ಅವನು ವಾಸ ಮಾಡ್ತಾ ಇದ್ದ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಆ ಊರು ಬಹಳ ದುಷ್ಟತನದಿಂದ ತುಂಬಿದಂಥ ಊರು, ಬಹಳ ಕೆಟ್ಟ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದಂಥ ಪಾಪಗಳು ಈ ಊರಲ್ಲಿತ್ತು. ಇಂಥ ಊರಲ್ಲಿ ಈ ಲೋಟ ಇದ್ದಾನೆ. ಆದರೆ ಈ ಊರಲ್ಲಿ ಇರುವಾಗಲೂ ಸಹ ಲೋಟನಲ್ಲಿ ಏನಿದೆ? ಒಂದು ಒಳ್ಳೆಯ ಗುಣ, ಅತಿಥಿ ಸತ್ಕಾರವನ್ನು ಮಾಡುವಂಥ ಗುಣ. ಇಬ್ಬರು ದೂತರು ಆ ಊರಿಗೆ ಬಂದು ಆ ಊರ ಬಾಗಿಲಲ್ಲಿ ಅವ್ರು ಇನ್ನೂ ಬರುವಾಗಲೇ ಇವನೇನು ಮಾಡ್ತಾನೆ, ಅವ್ರನ್ನ ಹೋಗಿ ಎದುರುಗೊಂಡು, ನೀವು ನನ್ನ ಮನೆಗೆ ಬನ್ನಿರಿ, ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿರಿ, ನನ್ನ ಮನೆಯಲ್ಲಿ ಈ ರಾತ್ರಿ ನೀವು ಉಳ್ಕೊಳ್ರಿ ಎಂಬುದಾಗಿ ಅವರನ್ನು ಭಾಳಷ್ಟು ಒತ್ತಾಯ ಮಾಡಿ ತನ್ನಲ್ಲಿದ್ದಂಥ ಆ ಒಂದು ಅತಿಥಿ ಸತ್ಕಾರದ ಗುಣವನ್ನು ಆತ ತೋರ್ಪಡಿಸ್ತಾನೆ. ಭಾಳ ಒಳ್ಳೆಯ ಗುಣ, ಕ್ರೈಸ್ತರಾದ ನಮ್ಮೆಲ್ಲರಿಗೆ ಇರಬೇಕಾದಂಥ ಭಾಳ ಮುಖ್ಯವಾದಂಥ ಗುಣ. ಸೊ ಈ ಒಂದು ಅತಿಥಿ ಸತ್ಕಾರದಿಂದ ಆ ದೂತರನ್ನು ಅವನೇನು ಮಾಡ್ದ, ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಈ ದೂತರು ಹೇಳಿದರು, ಈ ರಾತ್ರಿ ಅವರ ಆ ಒಂದು ಲೋಟನ ಮನೆಯಲ್ಲಿ ಅವರು ಉಳ್ಕೊಂಡಂಥ ಸಮಯದಲ್ಲಿ ಅವರು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಎಚ್ಚರಿಕೆ? 12ನೇ ವಚನದಲ್ಲಿ ಹೇಳುತ್ತೆ, ಆಗ ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಇನ್ಯಾರಿದ್ದಾರೆ? ಅಳಿಯಂದಿರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನು ಊರ ಹೊರಕ್ಕೆ ಕರ್ಕೊಂಡು ಬಾ. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು. ಇಲ್ಲಿ ಅವರ ವಿಷಯವಾಗಿ ಬಹುದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು. ಈ ಲೋಟ ಯಾವಾಗ ಬಂದಂಥ ದೂತರನ್ನು ಸತ್ಕರಿಸಿ ಅವನ ಮನೆಗೆ ಕರ್ಕೊಂಡೋಗಿ ಅವರಿಗೆ ಊಟ ಮಾಡಿಸಿ ಒಂದು ಆತಿಥ್ಯವನ್ನು ಅವರಿಗೆ ಕೊಡ್ತಾನೆ, ಆ ದೂತರು ಈ ಲೋಟನನ್ನು, ಅವನ ಕುಟುಂಬವನ್ನು ಕನಿಕರಿಸ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಈ ಗ್ರಾಮ, ಈ ಪಟ್ಟಣ, ಈ ಸೋದೋಮ್ ಗೋಮರ ಅನ್ನುವಂಥ ಈ ಪಟ್ಟಣ ಏನಾಗುತ್ತೆ? ನಾಶವಾಗುತ್ತೆ. ಈ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ದೇವರು ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ನೀನು ತಟ್ಟನೆ ಎದ್ದು ನಿನ್ನ ಮಕ್ಕಳನ್ನು, ನಿನ್ನ ಅಳಿಯಂದಿರನ್ನು, ನಿನ್ನ ಕುಟುಂಬವನ್ನು ಊರ ಹೊರಕ್ಕೆ ನೀನು ಕರ್ಕೊಂಡು ಬಾ. ಊರ ಹೊರಗಡೆ ನೀನು ಕರ್ಕೊಂಡು ಬಂದು ಅವರನ್ನು ಭಾಳ ದೂರದ ಒಂದು ಪ್ರಾಂತ್ಯಕ್ಕೆ ನೀನು ಕರ್ಕೊಂಡು ಹೋಗು. ಈ ಪಟ್ಟಣ ನಾಶ ಆಗುತ್ತೆ ಎಂಬುದಾಗಿ ಅವನಿಗೆ ಎಚ್ಚರಿಸ್ತಾ ಇದ್ದಾರೆ. ಈ ಲೋಟ ತನ್ನ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಭಾಳ ತುರ್ತು ಪರಿಸ್ಥಿತಿ. ತನ್ನ ಕುಟುಂಬವನ್ನು ಆತ ಕಾಯ್ಕೊಳ್ಬೇಕಾಗಿದೆ, ಕಾಪಾಡ್ಕೊಳ್ಬೇಕಾಗಿದೆ, ರಕ್ಷಿಸ್ಕೊಳ್ಬೇಕಾಗಿದೆ. ತನ್ನ ಕುಟುಂಬವನ್ನು ಕಾಪಾಡುವಂಥ ಜವಾಬ್ದಾರಿ ಲೋಟನ ಹೆಗಲ ಮೇಲಿದೆ. ಆಗ ಲೋಟ ಏನು ಮಾಡ್ತಾನೆ? ಆದಿಕಾಂಡ 19ನೇ ಅಧ್ಯಾಯ 14ನೇ ವಚನದಲ್ಲಿ, ಆಗ ಲೋಟನು ಊರ ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಈ ಲೋಟ ದೇವರ ದೂತರು ಕೊಟ್ಟಂಥ ಆ ಎಚ್ಚರಿಕೆ ಸಂದೇಶವನ್ನು ತೆಗೆದುಕೊಂಡು ತಾನು ತನ್ನ ಹೆಣ್ಣು ಮಕ್ಕಳಿಗೆ ನಿಶ್ಚಯ ಮಾಡಿದ್ದಂಥ, ಗೊತ್ತು ಮಾಡಿದ್ದಂಥ ಆ ಅಳಿಯಂದಿರ ಬಳಿಗೆ ಹೋಗಿ ಅವನು ಹೇಳ್ತಾನೆ, ಈ ಊರು ನಾಶ ಆಗಲಿಕ್ಕಿದೆ. ನನ್ನ ಬಳಿಯಲ್ಲಿ ಬಂದಂಥ ದೂತರು ಹೇಳ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ, ಈ ಪಟ್ಟಣ ಅತಿ ಶೀಘ್ರವಾಗಿ ಭಾಳ ಬೇಗನೆ ಇದು ನಾಶವಾಗುತ್ತೆ. ನಾವು ಈ ಪಟ್ಟಣವನ್ನು ಬಿಟ್ಟು ಹೋಗಬೇಕಾಗಿದೆ, ನನ್ನ ಸಂಗಡ ನೀವು ಹೊರಟು ಬನ್ನಿರಿ ಅಂತ ಹೇಳುವಾಗ ಆ ಅಳಿಯಂದಿರು ಏನು ಮಾಡಿದರು? ಲೋಟನ ಈ ಮಾತನ್ನು ಗೇಲಿ ಮಾಡ್ತಾರೆ, ಆತನ ಪರಿಹಾಸ್ಯ ಮಾಡ್ತಾರೆ. ನೋಡ್ರಿ, ಸಾಕಷ್ಟು ಬಾರಿ ನಮ್ಮ ಕುಟುಂಬಗಳಲ್ಲೂ ಸಹ ನಾವು ದೇವರಲ್ಲಿ ಕುಟುಂಬವನ್ನು ಕಟ್ಕೊಳ್ಳಿಲ್ಲ ಅಂತ ಹೇಳಿದರೆ, ದೇವರ ಭಕ್ತಿಯಲ್ಲಿ ನಮ್ಮ ಕುಟುಂಬವನ್ನು ನಾವು ನಡೆಸ್ತಾ ಇಲ್ಲ ಅಂತ ಹೇಳಿದರೆ, ದೇವರ ಒಂದು ತುರ್ತು ಪರಿಸ್ಥಿತಿಗಳು ಬರುವಾಗ, ಕಷ್ಟಕರವಾದಂಥ ಸಮಸ್ಯೆಗಳು, ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗಳನ್ನು ನಾವು ಎದುರಿಸುವಾಗ ಕುಟುಂಬ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬ ನಮ್ಮ ಜೊತೆಯಲ್ಲಿ ಹೊಂದಾಣಿಕೆಯ ಒಂದು ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿಯೂ ಸಹ ಲೋಟನ ಕುಟುಂಬದಲ್ಲಿ ಏನಾಗ್ತಾ ಇದೆ? ಅವನ ಅಳಿಯಂದಿರೇ ಅವನನ್ನು ಗೇಲಿ ಮಾಡ್ತಾ ಇದ್ದಾರೆ. ತಕ್ಷಣ ಲೋಟ ಏನು ಮಾಡ್ದ? 15ನೇ ವಚನದಲ್ಲಿ, ಆಗ ದೂತರು ಲೋಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು, ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶವಾಗಿತ್ತು ಎಂದು ಹೇಳಿ ತ್ವರೆಪಡಿಸಿದರು. ಈ ಅಳಿಯಂದಿರು ಆತನ ಗೇಲಿ ಮಾಡಿದ್ರು, ಅವನ ಜೊತೆಯಲ್ಲಿ ಬರಲಿಲ್ಲ. ಆಗ ದೂತರು ಹೇಳ್ತಾ ಇದ್ದಾರೆ, ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳಾದರೂ ಈ ಒಂದು ನಾಶನದಿಂದ ತಪ್ಪಿಸ್ಕೊಳ್ರಿ, ನೀವು ಹೊರಟೋಗ್ರಿ. ಲೋಟ
ಆತನ ಅಳಿಯಂದರನ್ನು ಎಚ್ಚರಿಸ್ತಾನೆ, ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾನೆ. ಆದರೆ ಅವರು ಆತನ ಎಚ್ಚರಿಕೆಯ ಮಾತನ್ನು ಕೇಳಲಿಲ್ಲ, ತಿರಸ್ಕಾರ ಮಾಡಿದರು, ಗೇಲಿ ಮಾಡಿದರು. ಆಗ ಲೋಟನ ಕುಟುಂಬ ಅಟ್ಲೀಸ್ಟು ಆತನ ಹೆಂಡತಿ ಮಕ್ಕಳು ಹಾಗೂ ಆತನಾದರೂ ರಕ್ಷಣೆಯನ್ನು ಹೊಂದಲಿ ಎಂಬುದಾಗಿ ದೂತರು ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಈ ಲೋಟ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಆ ಪಟ್ಟಣವನ್ನು ಬಿಟ್ಟು ಹೋಗ್ತಾ ಇದ್ದಾನೆ, ಭಾಳಷ್ಟು ದೂರ ಹೋಗ್ತಾ ಇದ್ದಾನೆ. ಆದರೆ ಅವನ ಹೆಂಡತಿ ಒಂದು ತಪ್ಪು ಮಾಡ್ತಾಳೆ. ಏನು ತಪ್ಪು ನೋಡ್ತಾ ಇದ್ದೇವೆ 25ನೇ ವರ್ಷದಲ್ಲಿ, ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನು, ಊರುಗಳಲ್ಲಿದ್ದ ಜನರನ್ನೆಲ್ಲ, ಭೂಮಿಯ ಮೇಲಿನ ಎಲ್ಲ ಬೆಳೆಯನ್ನು ನಾಶ ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಈಗ ತನ್ನ ಹೆಂಡತಿಯನ್ನು, ತನ್ನ ಮಕ್ಕಳನ್ನು ಲೋಟ ಕರ್ಕೊಂಡು ಆ ಪಟ್ಟಣ ಬಿಟ್ಟು ಹೋಗ್ತಾ ಇದ್ದಾನೆ. ದೇವದೂತರು ಹೇಳಿದರು, ಹೊರಟೋಗ್ರಿ, ಬೇಗ ಹೋಗ್ರಿ, ಈ ಪಟ್ಟಣ ನಾಶ ಆಗುತ್ತೆ, ಹಿಂತಿರುಗಿ ನೋಡಕ್ಕೆ ಹೋಗ್ಬೇಡ್ರಿ ಈ ಪಟ್ಟಣವನ್ನು. ಆದರೆ ಲೋಟನ ಹೆಂಡತಿ ಆ ಪಟ್ಟಣವನ್ನು ಬಿಟ್ಟು ಹೋಗುವಾಗ ಆ ಪಟ್ಟಣದ ಒಂದು ಸ್ಥಿತಿಯನ್ನು ನೋಡಿ ಅವಳೇನು ಮಾಡಿದ್ಲು, ಹಿಂತಿರುಗಿ ನೋಡಿದ್ಲು. ಆ ಲೋಟನ ಹೆಂಡತಿಯಲ್ಲಿ ನಾವು ನೋಡ್ತೇವೆ, ಇನ್ನೂ ಆ ಪಟ್ಟಣದ ಮೇಲೆ ಆಸೆ ಆಕೆಯ ಮನಸ್ಸಲ್ಲಿತ್ತು. ದೇವರು ಶಪಿಸಿದಂಥ, ದೇವರ ಒಂದು ಶಾಪಕ್ಕೊಳಗಾದಂಥ, ನಾಶನವಾಗ್ತಾ ಇರುವಂಥ ಆ ಪಟ್ಟಣದಲ್ಲಿರುವಂಥ ಅನುಕೂಲಗಳು, ಆ ಪಟ್ಟಣದಲ್ಲಿರುವಂಥ ಸೌಕರ್ಯಗಳು, ಆ ಪಟ್ಟಣದಲ್ಲಿರುವಂಥ ಆಸ್ತಿ, ಆ ಪಟ್ಟಣದಲ್ಲಿರುವಂಥ ಸಂಪತ್ತು, ಶ್ರೀಮಂತಿಕೆ, ಇವೆಲ್ಲವೂ ಸಹ ಲೋಟನ ಹೆಂಡತಿಯನ್ನು ಬಹಳವಾಗಿ ಆಕರ್ಷಣೆ ಮಾಡಿತ್ತು. ಈ ಲೋಟನ ಹೆಂಡತಿ ಆ ಪಟ್ಟಣವನ್ನು ತಿರುಗಿ ನೋಡ್ತಾ ಇದ್ದಾಳೆ. ಅಯ್ಯೋ, ಇಂಥ ಒಂದು ಒಳ್ಳೆಯ ಜೀವನ, ಇಂಥ ಒಂದು ಸಂಪತ್ತು, ಇಂಥ ಒಂದು ಐಶ್ವರ್ಯ ಅನುಕೂಲಗಳನ್ನ ಬಿಟ್ಟು ನಾವು ಬೆಟ್ಟ ಗುಡ್ಡಗಳಿಗೆ ಓಡೋಗ್ತಾ ಇದ್ದೀವಲ್ಲ. ಅವಳಲ್ಲಿ ದುಃಖ ಆಯಿತು, ಅವಳಲ್ಲಿ ನೋವಾಯಿತು. ಆ ಪಟ್ಟಣವನ್ನು ಹಿಂತಿರುಗಿ ನೋಡ್ತಾಳೆ ಪ್ರಿಯರೇ. ನೋಡಿದ ತಕ್ಷಣ ಅವಳೇನಾಗ್ತಾಳೆ, ಉಪ್ಪಿನ ಕಂಬವಾದಳೆಂಬುದಾಗಿ ವಾಕ್ಯ ಹೇಳೋದು. ಇವತ್ತು ಸಾಕಷ್ಟು ಬಾರಿ ನಮ್ಮ ಕುಟುಂಬಗಳಲ್ಲೂ ಸಹ ಅನೇಕ ವಿಧವಾದ ಲೋಕದ ಆಸೆ, ಅನೇಕ ವಿಧವಾದಂಥ ಆಕರ್ಷಣೆಗಳು, ಅನೇಕ ವಿಧವಾದಂಥ ಪಾಪದ ಜೀವನ ನಮ್ಮನ್ನು ಹಿಂದಕ್ಕೆ ಸೆಳೆಯುತ್ತೆ. ನಾವು ಕುಟುಂಬವನ್ನು ದೇವರ ನಂಬಿಕೆಯಲ್ಲಿ, ಒಗ್ಗಟ್ಟಿನಲ್ಲಿ, ಬಲದಲ್ಲಿ, ಆತ್ಮಿಕತೆಯಲ್ಲಿ ನಾವು ನಡೆಸ್ಕೊಳ್ಬೇಕೆಂಬುದಾಗಿ ನಾವು ಬಯಸುವಾಗ ಯಾವುದೋ ಒಂದು ವಿಷಯಗಳಲ್ಲಿ ಕುಟುಂಬ ಏನಾಗುತ್ತೆ, ಸೋತು ಹೋಗುವಂಥದ್ದು, ದೇವರಿಂದ ದೂರ ಆಗ್ತಕ್ಕಂಥದ್ದು, ಬಲಹೀನರಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅನೇಕ ಘಟನೆಗಳು ನಡೆಯುತ್ತೆ. ಮುಂದೆ ನಾವು ನೋಡ್ತೇವೆ, ಲೋಟನ ಇಬ್ಬರು ಹೆಣ್ಣು ಮಕ್ಕಳು ಸಹ ಭಾಳ ದೊಡ್ಡ ತಪ್ಪು ಮಾಡ್ತಾರೆ. ತಮ್ಮ ತಂದೆಯ ಜೊತೆಯಲ್ಲಿ ಅವರೇನು ಮಾಡಿದರು, ಸಂಗಮ ಮಾಡಿ ಮಕ್ಕಳನ್ನು ಪಡೆಯುವಂಥ ಒಂದು ಕೆಟ್ಟ ಸ್ಥಿತಿಗೆ ಆ ಲೋಟನ ಕುಟುಂಬ ತಲುಪುತ್ತೆ ಪ್ರಿಯರೇ. ಈ ರೀತಿಯಾಗಿ ಅಳಿಯಂದಿರು, ಹೆಂಡತಿ, ಹೆಣ್ಣು ಮಕ್ಕಳು ಎಲ್ಲರೂ ಸಹ ದೇವರಿಂದ ದೂರ ಆಗ್ತಾರೆ. ಲೋಟನ ಇಡೀ ಕುಟುಂಬ ನಾಶ ಆಗುತ್ತೆ. ಯೆಹೋಶುವನು ಹೇಳ್ತಾ ಇದ್ದಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಇವತ್ತು ನೀವು ಯಾರನ್ನು ಸೇವಿಸ್ತೀರಾ ಆರಿಸ್ಕೊಳ್ರಿ ಪ್ರಿಯರೇ. ನಾವು ಅರ್ಥ ಮಾಡ್ಕೊಳ್ಬೇಕು, ಯಾಕೆ ಯೆಹೋಶುವಗೆ ಹೇಳ್ತಾನೆ. ಇವತ್ತು ನಮ್ಮ ಕುಟುಂಬಗಳನ್ನ ಕಟ್ಕೊಳ್ತಕ್ಕಂಥದ್ದು, ಬಲಪಡಿಸುವಂಥದ್ದು, ದೇವರಲ್ಲಿ ಅಭಿವೃದ್ಧಿ ಹೊಂದುವಂಥದ್ದು ಎಷ್ಟು ಪ್ರಾಮುಖ್ಯ. ಇವತ್ತು ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ ಅನ್ನುವಂಥ ನಿರ್ಧಾರವನ್ನು ನೀವು ತೆಗೆದುಕೊಂಡು ದೇವರಲ್ಲಿ ನಡ್ಕೊಳ್ರಿ ಎಂಬುದಾಗಿ ವಿಜ್ಞಾಪನೆ ಮಾಡುತ್ತೆ. ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.